ಅಲ್ಲ ಇವ್ರೇ ನೀವು ಕ್ರಾಸ್ ಎಕ್ಸಾಮಿನೇಷನ್ ಗೆ ಹೋಗಿಲ್ಲ ಅಂದ್ರೆ ಫರ್ದರ್ ಅಲ್ಲ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ. ಹೋಗಿಲ್ಲ ಮೇಡಮ್, 2-3 ಡೇಟ್ ನಾವು ಹೋಗಿಲ್ಲ. ಹೋಗಿಲ್ದಾದ್ಮೇಲೆ ಇವ್ರೇನ್ ಬರೀತಾರೆ ಜಜ್ಮೆಂಟ್ ಅಲ್ಲಿ? ಬೈ ಪರ್ಯೂಸಿಂಗ್ ದಿ ಡಾಕ್ಯುಮೆಂಟ್ಸ್ ಇಟ್ ಇಸ್ ಕ್ಲಿಸ್ಟರ್ ಕ್ಲಿಯರ್ ಅಂತ ಬರೀತಾರೆ. ಹೋಗಿದ್ರಿ ನೀವು ಕ್ರಾಸ್ ಎಕ್ಸಾಮಿನೇಷನ್ಗೆ ಇವ್ರು ಮಾಡಿಲ್ಲ ಅಂತ ಬರೀತಾರೆ. ನೀವು ಬರ್ದೇ ಇದ್ರಿ ನಾವೆಲ್ಲ ಹೋಗಿ ಮಾಡೋದು? ಇಬ್ರಿಗೂ 5 ಅಡಿ ಜಾಗ ಇತ್ತು ಮೇಡಮ್. ಹ್ಮ್ 5 ಅಡಿ ಜಾಗದಲ್ಲಿ ತೆಂಗಿನ ಮರ ಇತ್ತು. ಹ್ಮ್ ಆ ತೆಂಗಿನ ಮರನ ಅವ್ರು ಕಡಿಯಕ್ ಬಂದಿದ್ದಕ್ಕೆ ನಾವು ಸೂಟ್ ಫೈಲ್ ಸರಿ. ಮಾಡಿದ್ವಿ. ಅದಾದ್ಮೇಲೆ ತೆಂಗಿನ ಮರನು ತೆಗ್ಸಿದ್ದಾರೆ ಮೇಡಮ್. ಹ್ಮ್ ಪೊಸಿಷನ್ ಅಲ್ಲಿ ನಾವೇ ಇದೀವಿ. ಆ ಮೋರಿ ಇತ್ತು, ಅಲ್ಲಿಂದ ನಮ್ ಲ್ಯಾಂಡ್ಗೂ ಅವ್ರ ಲ್ಯಾಂಡ್ಗೂ ಸೆಂಟ್ರಲ್ಲಿ 5 ಅಡಿ ಅಲ್ಲ ಇದ್ಬಿಟ್ಟು. ಇವ್ರೆ, ನೀವು ಸಾಕ್ಷಿ ಕೊಟ್ರಿ, ಹೌದು. ಆಯ್ತಾ? ನೀವು ಕೋರ್ಟ್ ಹೋಗ್ಲಿಲ್ಲ. ಅಲ್ಲ ಮೇಡಮ್, ಅದಾದ್ಮೇಲೆ ಕಂಪ್ಲೇಂಟ್ ಆಯ್ತು. ಒಂದ್ ನಿಮಿಷ. ನೀವು ಕೋರ್ಟ್ ಹೋದ್ರಿ, ಸಾಕ್ಷಿ ಕೊಟ್ರಿ, ಕ್ರಾಸ್ ಎಕ್ಸಾಮಿನೇಷನ್ಗೆ ಹೋಗ್ಲಿಲ್ಲ, ಆಯ್ತಾ? ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ ಅಂತ ತಗೊಂಡ್ರು. ಹೌದು ಮೇಡಮ್. ಆಮೇಲಿಂದ ಮ್ಯಾಟ್ರನ್ನ ಜಜ್ಮೆಂಟ್ ಪೋಸ್ಟ್ ಆಯ್ತು. ಅಲ್ಲಿ ಜಜ್ಮೆಂಟ್ ಬರೀತಾರೆ ಅವ್ರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಲ್ಲ ಅಂತ. ಇದೆಲ್ಲ ಏನ್ ಅರ್ಥ? ಎಷ್ಟು ಕಾಸ್ಟ್ ಕೊಡ್ತಾರೆ ಹೇಳಿ, ಅಷ್ಟು ಕಾಸ್ಟ್ ಹಾಕಿ ಅಲೋ ಮಾಡ್ತೀನಿ. ಅಲ್ಲ ಮೇಡಮ್, ಇದರಲ್ಲಿ ಗಲಾಟೆ ಆಗಿ ಅವರು ಕಂಪ್ಲೇಂಟ್ ಗಲಾಟೆ ಅಲ್ಲ ಸರ್, ತಾವು ಕೋರ್ಟ್ಗೆ ಹೋಗ್ಲಿಲ್ಲ. ಅಲ್ಲ, ಹೋಗಿರೋದ್ ಕಾರಣನೇ ಅದು ಮೇಡಮ್. ಅದು ಅವ್ರು ಸೆಟಲ್ಮೆಂಟ್ ಮಾತಾಡ್ಕೊಂಡು ಹೋಗ್ಲಿಲ್ಲ ಅಂದ್ಬಿಟ್ಟು. ಸೆಟಲ್ಮೆಂಟ್ ಮಾಡದೇ ಇದ್ರೆ ಅವ್ರ ಜಡ್ಜ್ ಯಾಕೆ ಇವ್ರು ಬರ್ಲಿಲ್ಲ ಅಂತ ಬರೀತಾರೆ? ಇವ್ರ ಮೇಲೆ ಯಾಕೆ ತೂಫಾನ್ ಹೊರಿಸ್ಬೇಕು? ನೋಡಿ ಏನಂತ ಬರ್ದಿದ್ದಾರೆ, PW1 is not available, therefore his evidence is struck off ಅಂತ. ಅದನ್ನ ಬರೆದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಲ್ಲ ಅಂತ ಬರೆದ್ರೆ ಏನ್ ಹೇಳೋದು? ಅವ್ರು ಸ್ಟ್ರೈಕ್ ಆಫ್ ಅಂತ ಮಾಡಿದ್ಮೇಲೆ ಆರ್ಡರ್ ಶೀಟ್ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದಾರೆ ಮೇಡಮ್. ಓದಿ, ಅದನ್ನೇ ಅವ್ರು ಕೊಟ್ಟಿದ್ದಾರೆ. ಆರ್ಡರ್ ಶೀಟ್ ಅದಕ್ಕೆ ಕೊಟ್ಟಿದ್ದಾರೆ, ತಾವು ಅದನ್ನು ಓದಿ. ಓದಿಪ್ಪ. 14/7/23 ಈ ತರ ಬರೀತಾರೆ ನೋಡಿ. ಕೇಸ್ ಈಸ್ ಕಾಲ್ಡ್ ಅಟ್ 11:33 AM. Plaintiff and counsel for the plaintiff absent, no representation. Counsel for defendant present. PW1 absent. Case is passed over. Case is again called at 3:25. Plaintiff and counsel and plaintiff are absent. No representation. Counsel for defendant is present. Name of PW1 called in open court. PW1 is absent. Hence cross examination of PW1 closed. Yes. ಆಯ್ತೆ? ಫರ್ದರ್ ಎವಿಡೆನ್ಸ್ ಆಫ್ ದಿ ಪ್ಲಾಂಟಿಫ್ ಈಸ್ ಕ್ಲೋಸ್, ಡಿಫೆಂಡೆಂಟ್ ಎವಿಡೆನ್ಸ್ ಅಂತ ಮುಂದೆ ಎಲ್ಲ ಬಂತು. ಅದೆಲ್ಲ ಆಯ್ತು, ನೀವು ಮತ್ತೆ ಬರಲೇ ಇಲ್ಲ ಕೋರ್ಟ್ಗೆ. ಕೌನ್ಸಿಲ್ ಫಾರ್ ಡಿಫೆಂಡೆಂಟ್ ಈಸ್ ಪ್ರೆಸೆಂಟ್, ಸಬ್ಮಿಟೆಡ್ ದಟ್ ಪ್ಲಾಂಟಿಫ್ ಕೌನ್ಸಿಲ್ ನಾಟ್ ಪ್ರೊಡ್ಯೂಸ್ PW1 ಫಾರ್ ಟೆಂಡರಿಂಗ್ ಕ್ರಾಸ್ ಎಕ್ಸಾಮಿನೇಷನ್. ದೇ ಹ್ಯಾವ್ ನಾಟ್ ಲೆಡ್ ಎನಿ ಫರ್ದರ್ ಎವಿಡೆನ್ಸ್ ಫ್ರಮ್ ದೇರ್ ಸೈಡ್, ಹೆನ್ಸ್ ನೋ ಕ್ವಶನ್ ಅರೈಸಸ್ ಟು ಲೀಡ್ ಡಿಫೆಂಟ್ ಎವಿಡೆನ್ಸ್ ಅಂಡ್ ಡಿಫೆಂಡೆಂಟ್ ಎವಿಡೆನ್ಸ್ ಈಸ್ ಟೇಕನ್ ಆಸ್ ನಿಲ್. ಹಾರ್ಡ್ ದಿ ಡಿಫೆಂಡೆಂಟ್ ಕೌನ್ಸಿಲ್, ಕೇಸ್ ಈಸ್ ಪಾಸ್ಡ್ ಓವರ್. ತಿರ್ಗಾ ಕರೆದ್ವಿ 3-3ಕ್ಕೆ, ಅವ್ರಿಲ್ಲ. ಆರ್ಗ್ಯುಮೆಂಟ್ಸ್ ಆಫ್ ದಿ ಪ್ಲಾಂಟಿಫ್ ಟೇಕನ್ ಆಸ್ ನಿಲ್. ಆಮೇಲೆ ಸೂಟ್ ಇಸ್ ಡಿಕ್ರೀಡ್. ನಮ್ದು ಫರ್ದರ್ ಎವಿಡೆನ್ಸ್ ಏನೂ ಇರಲಿಲ್ಲ. Page 23. ಡಿಫೆಂಡೆಂಟ್ಸ್ ನಾಟ್ ಕ್ರಾಸ್ ಎಕ್ಸಾಮಿನ್ PW1 ಅಂತ. ಇಂಥ ಎಲ್ಲ ನಾವು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಟ್ರಯಲ್ ಕೋರ್ಟ್ನವ್ರು ಈ ತರ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಜಡ್ಜು ಹೋಗ್ಲಿ ಅಂದ್ರೆ ಬರ್ಕೊಳ್ಳಿ. ಹಾರ್ಡ್ ಶ್ರೀ ಸತ್ಯನಾರಾಯಣ, ವಾಟ್ ಇಸ್ ಯುವರ್ ನೇಮ್? ಲಕ್ಷ್ಮೀಕಾಂತ್ ಕೆ ವಿನಾಯಕ. ಲಕ್ಷ್ಮೀಕಾಂತ್, ನಿಮ್ಮ ಹೆಸರು ಹೇಳಿ ಸರ್. ವಿನಾಯಕ. ವಿನಾಯಕ ಫಾರ್ ಲಕ್ಷ್ಮೀಕಾಂತ. Defendant is in appeal challenging the validity of the OS number, judgment passed in OS number 89/82 of 2019, dated 7th October 2023. First, facts in brief which are utmost necessary for disposal of the appeal are as under. A suit for permanent injunction came to be filed by the plaintiff, which was decreed. First, Lord Counsel for the appellant defendant has filed the copy of the order sheet. First, the amendment was carried out to the plaintiff, and plaintiff failed to amend the plaint. Thereafterwards, the matter was adjourned time to time, adjourned from time to time, and finally on 14/7/2023, the trial court noted as under and posted the matter to 14/8/23. First, the order sheet from 14/7/2023 to 5/9/2023 is called out here under for ready reference. First, next para.
When such is the factual aspect of the matter in the impugned judgment, comma, in paragraph number 20, comma, the learned trial judge has observed as under, ಆಯ್ತಾ, paragraph number 33, ಆಯ್ತಾ. ಇದೇನ್ರಿ 33 ಆದ್ಮೇಲೆ ತಿರ್ಗಾ 21 ಬರುತ್ತೆ ವಕೀಲ್ರೆ. ಪ್ಯಾರಾಗ್ರಾಫ್ ನಂಬರ್ 33 ಆದ್ಮೇಲೆ ತಿರ್ಗಾ 21 ಬರುತ್ತೆ, ಆಮೇಲೆ Check ಆಗಿದೆ. 22 ಹೋಗುತ್ತೆ. ಏನದು? ಅದನ್ನು ಕೂಡ ಸರಿಯಾಗಿ ನೋಡೋಂಥದ್ದಿಲ್ವಾ? ಅವ್ರು ಮಾಡಿದ ತಪ್ಪಿಗೆ ನಾವೇನ್ ಮಾಡೋಣ ಸರ್ ಅಂತ ಹೇಳಿ. ಪ್ಯಾರಾ ನಂಬರ್ 21, 22 ಎರಡು change. reads as under next para. First, the very observation of the trial judge in the aforesaid factual aspect shows that there is a total inapplication of mind, much less the judicial mind, by the learned trial judge calling for interference of this court under section 96 CPC. Accordingly, without expressing any further opinion on the merits of the matter, comma, the appeal needs to be allowed and matter is to be remitted to the trial court. Hence, following order, appeal allowed, matter is remitted to the trial court for fresh disposal in accordance with law from the stage of cross-examination of PW1. Party shall appear before the trial court without further notice on 15/10/2024. ನೋಡಿ, ಅವತ್ತು PW1 ಕರ್ಕೊಂಡೋಗಿ ತೆಂಗಿನ ಮರ ಕಡಿಸಿದ್ರು, ಏನ್ ಮಾಡಿದ್ರು ನೀವು ಅಲ್ಲಿ ಹೇಳಿ.